ನೋಡಿ, ಇದು ಅಲಹಾಬಾದ್ ಸಫೇದ್ ಅಂತ ಸೀಬೆ ತಳಿಯಿದ್ದು. ಇದು ಈ ಗಿಡ ತಂದಿದ್ದು ಶ್ರೀಗಂಧ ನರ್ಸರಿ, ದೇವಣ್ಣ ಅವರು ನರ್ಸರಿಯಿಂದ ತಗೊಂಡು ಬಂದಿದ್ದು. ಇದ್ರ ಬಗ್ಗೆ ಇದು ಕಲ್ಟಿವೇಷನ್ನು ಅಂದರೆ ಇದು ವ್ಯವಸಾಯ ಹೆಂಗೆ ಬೇಸಾಯ ಮಾಡಬೇಕು ಅನ್ನೋದನ್ನು ಒಂಚೂರು ಹೇಳ್ತೀನಿ. ಹೆಂಗೆ ಅಂದರೆ ಫಸ್ಟು ನಮ್ಮದು ದ್ರಾಕ್ಷಿ ಇತ್ತು, ಇದು ಈ ಲ್ಯಾಂಡಲ್ಲಿ, ಈ ತೋಟದಲ್ಲಿ ದ್ರಾಕ್ಷಿ ಇದು ತೆಗೆದುಬಿಟ್ಟು ಅದಕ್ಕೆ ವಯಸ್ಸು ಆಗಿತ್ತು, ಮತ್ತು ಬೇರೆ ಈ ಸೀಬೆನ ಸೆಲೆಕ್ಟ್ ಮಾಡಿಕೊಂಡೆ. ಇದು ಹೆಂಗೆ ಅಂದರೆ ಫಸ್ಟು ಗಿಡ ತೆಗೆಸ್ಬಿಟ್ಟು ದ್ರಾಕ್ಷಿ ಗಿಡ ಮಣ್ಣನ್ನೆಲ್ಲ ರೊಟೇಟ್ ಮಾಡಿದ್ವಿ. ಅಂದರೆ ಮೇಲಿನ ಮಣ್ಣು ಕೆಳಗಡೆ ಮಣ್ಣು ಮೇಲೆ ಬೇರೆಲ್ಲ ಕಿತ್ತೋಗಂಗೆ ಸುಮಾರು ಒಂದು 5-6 ಸಲ ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡಿ ಚೆನ್ನಾಗಿ ಹದ ಮಾಡ್ಕೊಂಡಿದ್ವಿ ಜಮೀನನ್ನ. ಹದ ಮಾಡಿಕೊಂಡು ಆಮೇಲೆ ಗಿಡ ಒಂದು ಟೈಮಲ್ಲಿ ಗಿಡ ಹಾಕಿದ್ವಿ. ಹೆಂಗೆ ಅಂದರೆ ಇದು ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ ಅಂತರ ಸಾಲಿಂದ ಸಾಲಿಗೆ 9 ಅಡಿ, ಗಿಡದಿಂದ ಗಿಡಕ್ಕೆ 5.5 ಅಡಿ ಇದೆ. ಅದು ನಮ್ಮದು ಸೀಡ್ಲೆಸ್ ದ್ರಾಕ್ಷಿ ಇತ್ತು, ಅದೇ ಲೇಔಟಿಗೆ ಈ ಗಿಡನ ನಾವು ಹಾಕಿದ್ದೀವಿ. ಅಂದರೆ ಇದು ಸೀಬೆ ಯಾಕೆ ಇದನ್ನು ಹಾಕಿದ್ದೀವಿ ಅಂದರೆ ಇದರಲ್ಲಿ ಪೂರ್ಣಿಂಗ್ ವ್ಯವಸ್ಥೆ ಇದೆ. ಪೂರ್ಣಿಂಗ್ ಮಾಡೋ ಅಂಥ ಒಂದು ವಿಧಾನ ಇರೋದಕ್ಕೆ ಇದನ್ನು ಹಾಕ್ಕೊಂಡಿದ್ದೀವಿ. ಇಷ್ಟೊತ್ತು ಹತ್ರ ಮೊದಲೆಲ್ಲ 10 ಅಡಿಗೆ 20 ಅಡಿಗೆ ಹಾಕೋರಂತೆ, ಅದನ್ನ ನಾನು ನೋಡೂ ಇಲ್ಲ, ಅದ್ರ ಬಗ್ಗೆ ನಾನು ತಿಳ್ಕೊಂಡು ಇಲ್ಲ. ಇದು ಹಾಕಿದ್ದೀವಿ. ಇದು ಸಾಯಿಲ್ ರೊಟೇಟ್ ಆದಮೇಲೆ ಗಿಡ ತಂದಿಟ್ಕೊಂಡು ಮಳೆ ಬಂದು ಮಾರನೇ ದಿನ ಎಲ್ಲ ಡ್ರಿಪ್ ಎಲ್ಲ ಇತ್ತು, ಆದ್ರೂ ಮಳೆ ಬಂದು ಮಾರನೇ ದಿನ ಹಾಕಿದ್ದಕ್ಕೆ ತುಂಬ ಚೆನ್ನಾಗಿ ನಾಟ್ಕೊಳ್ಳುತ್ತೆ ಗಿಡ ಅಂತೇಳ್ಬಿಟ್ಟು ನಾನು ಮಾಡಿದ್ದು ಮಾತ್ರ ಹೇಳ್ತೀನಿ. ಇದನ್ನು ನೀವು ನಿಮಗೆ ಹೆಂಗೆ ಮಾಡ್ಕೋಬೋದು ಅಂತ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಇದನ್ನು ಇದು ಮಾಡ್ಕೋಬೋದು. ನೀರು ಚೆನ್ನಾಗಿದೆ ಅಂದರೆ ಮಳೆಗೆ ಕಾಯ್ಕೋಬೇಕು ಅಂತೇನಿಲ್ಲ, ಡ್ರಿಪ್ಪಲ್ಲೇ ನೀರು ಕೊಟ್ಕೊಂಡು ಹಾಕ್ಕೋಬೋದು. ಇದಕ್ಕೆ ಸೀಸನ್ ಇಲ್ಲ, ಯಾವ ಸೀಸನೆಲ್ಲ ಬೇಕಾದ್ರೂ ಗಿಡ ಹಾಕ್ಬೋದು. ಈ ಸೀಬೆಗೆ ಎಲ್ಲ ಬೆಳೆಗೂ ಸೀಸನ್ ಇದೆ, ಆದರೆ ಸೀಬೆಗೆ ಮಾತ್ರ ಈ ಒಂದು ಅಲಹಾಬಾದ್ ಸಫೇದ್ ಸೀಬೆಗೆ ಯಾವ ಸೀಸನ್ನು ಇಲ್ಲ, ಯಾವ ಸೀಸನಲ್ಲಾದರೂ ಬೇಕಾದ್ರೂ ಹಾಕ್ಬೋದು. ಏನಂದರೆ ಜೂನ್ ಜುಲೈಯಲ್ಲಿ ಹಾಕೋದು ತುಂಬ ಉತ್ತಮ. ಯಾಕಂದರೆ ನಾವು ಗಿಡ ಹಾಕಿದಾಗ ಒಂದಿನ ನೀರು ಬಿಟ್ಟಿಲ್ಲ ಅಂದರೂ ನಡೆಯುತ್ತೆ, ಪ್ರಕೃತಿ ಮಳೆ ಆಗಾಗ ಆಗ್ತಾ ಇರುತ್ತೆ. ಹಂಗಾಗ್ಬಿಟ್ಟು ನಾವು ಒಂದಿನ ಸ್ವಲ್ಪ ನೋಡೋದು ಗಮನ ಕಡಿಮೆ ಆದ್ರೂ ಆದಷ್ಟು ಕದೆ ಗಿಡ ಹೋಗೋದಿಲ್ಲ, ಇದು ಸತ್ತೋಗೋದಿಲ್ಲ, ಒಣಗೋಗೋದಿಲ್ಲ, ಚೆನ್ನಾಗಾಗುತ್ತೆ. ನಾನು ಗಿಡ ತಂದು 1 ವಾರ ಮನೆ ಅಂದರೆ ಇಟ್ಕೊಂಡು ಆಮೇಲೆ ಅಷ್ಟೊತ್ತಿಗೆ ನಮ್ಮ ಬೋರ್ವೆಲ್ಲಲ್ಲಿ ಬೇಸಿಗೆಯಲ್ಲಿ ನೀರು ಬರ್ತಾ ಇರಲಿಲ್ಲ, ಬರೀ ಮಳೆಗಾಲ ಮಾತ್ರ ನೀರು ಬರ್ತಾಯಿತ್ತು. ನಾನು ಹೇಳ್ತಾ ಇರೋದು ಇದು 4 ವರ್ಷ ಆಯಿತು ನಾನು ಗಿಡ ಹಾಕಿ. 4 ವರ್ಷ ಅಂದರೆ 2021ರಲ್ಲಿ ನಾನು ಗಿಡ ಹಾಕಿದ್ದು. 2021ರಲ್ಲಿ ಗಿಡ ಹಾಕಿದ್ದು. ಅಷ್ಟೊತ್ತಿಗೆ ಇಷ್ಟೆಲ್ಲ ನೀರಿನ ಅನುಕೂಲ, ನೀರು ಬರ್ತಾ ಇರಲಿಲ್ಲ, ಬೇಸಿಗೆ ತುಂಬ ಒಣ ಹವೆ ಇರೋದು. ಆಗ ನಾನು ಏನು ಮಾಡ್ತಾಯಿದ್ದೆ, ಅಲ್ಲಿಗೂ ಒಂದು ಯೋಚನೆ ಬಂತು ನನಗೆ, ಏನು ಮಾಡೋದು ಬೇಸಿಗೆಯಲ್ಲಿ 2 ತಿಂಗಳು ನೀರು ಇರಲ್ವಲ್ಲ, ಏನು ಮಾಡೋದು ಅಂತೆಲ್ಲ. ದ್ರಾಕ್ಷಿಗೆಲ್ಲ ನೀರು ಬೇಸಿಗೆಯಲ್ಲಿ ನೀರು ಟ್ಯಾಂಕರಲ್ಲಿ ಒಡಿಸಿ ಬೆಳೀತಾ ಇದ್ವಿ. ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಯಾರೋ ಒಬ್ಬರು ಮೂಲಕನೂ ಗೊತ್ತಾಯಿತು ನನಗೆ, ಇಲ್ಲ ಬೇಸಿಗೆಯಲ್ಲಿ ಪರವಾಗಿಲ್ಲ ಉಳಿಸ್ಕೊಂಡು ಬಿಟ್ಬಿಟ್ಟು ಮಳೆಗಾಲ ಮಾಡ್ಕೋಬೋದಂತ. ಆದರೆ ನನಗೆ ದ್ರಾಕ್ಷಿಲಿ ಅನುಭವ ಆಗಿತ್ತು, ಬೇಸಿಗೆಯಲ್ಲಿ ಪೂರ್ತಿ ಬಿಟ್ಬಿಟ್ರೆ ಅದು ಬೇರು ಡ್ರೈ ಬೇಕಾಗುತ್ತೆ. ಬೇರು ಡ್ರೈ ಬೇಕಾದಾಗ ಗಿಡಕ್ಕೆ ಅಷ್ಟು ಆರೋಗ್ಯಕರವಾಗಿರಲ್ಲ ಗಿಡ ಅಂತ ನನಗೆ ಗೊತ್ತಿತ್ತು. ಅದನ್ನು ನಾನು ಎಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಅಂದರೆ, ನಾನು ಒಂದು 5 ಕುಂಟೆ ರೋಸ್ ಹಾಕ್ಕೊಂಡಿದ್ದೆ ಮನೆ ಮುಂದೆ. ಆ ರೋಸಲ್ಲಿ ನಾನು ನೋಡಿದ್ದೆ, ಯಾಕಂದರೆ ಬೇಸಿಗೆಯಲ್ಲಿ ನೀರು ಇಲ್ದಾಗ ಬಿಟ್ಬಿಡ್ತಾ ಇದ್ದೆ, ಮಳೆಗಾಲದಲ್ಲಿ ಅದನ್ನು ಕಟ್ಟಿಂಗ್ ಮಾಡಿ ಇದು ಮಾಡೋಕ್ಕೆ ಹೋದಾಗ ಗಿಡ ಅಷ್ಟು ಹೆಲ್ತಿಯಾಗಿ ಬರ್ತಾ ಇರಲಿಲ್ಲ. ಅಲ್ಲಿ ನನಗೆ ಅದು ಅನುಭವ ಆಗಿತ್ತು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ನನಗೆ ಒಂದು ಯೋಚನೆ ಅದಾಗೆ ಬಂತು, ಏನು ಅಂದರೆ ಬೇಸಿಗೆಯಲ್ಲಿ ಕಾಯಿ ಬಿಟ್ಕೊಳ್ಳೋದು ಬೇಡ, ಅದೇ ಟ್ಯಾಂಕರಲ್ಲಿ ನಾವು ದ್ರಾಕ್ಷಿ ಎಲ್ಲ ಇದ್ದಾಗ 2 ಲಕ್ಷ 3 ಲಕ್ಷ ಕೊಡ್ತಾಯಿದ್ವಿ ನೀರಿಗೆ. ಈ ಸೀಬೆಗೆ 50,000 ಕೊಡೋಣ, ಗಿಡನ ಉಳಿಸ್ಕೊಳ್ಳೋಣ, ಬೇರನ್ನ ಡ್ಯಾಮೇಜ್ ಮಾಡ್ಕೊಳ್ಳೋದು ಬೇಡ ಅಂತ ಯೋಚನೆ ಬಂದು ಈ ಗಿಡನ ಎಲ್ಲರೂ ಹೇಳಿದ್ರು. ಕೆಲವರು ಎಲ್ಲನೂ ಈಗ ಸ್ವಲ್ಪ ಜನದ ಅನುಭವಸ್ಥರು ಒಪಿನಿಯನ್ ತೊಗೊಂಡಾಗ ನಾನು 25 ಲೀಟರ್ ನೀರು ಬೇಕು ಸೀಬೆಗೆ ಒಂದು ದಿನಕ್ಕೆ. ಅಂದರೆ ನಾನು ಗಿಡ ಹಾಕೋ ಟೈಮಲ್ಲಿ ಮೇಜರು ನೀರಿಗೆ ತುಂಬ ತೊಂದರೆ, ದುಡ್ಡು ಕೊಟ್ಟರು ನೀರು ಸಿಗ್ತಾ ಇರಲಿಲ್ಲ ಅಂಥ ಪರಿಸ್ಥಿತಿ ಆ ಟೈಮಲ್ಲಿ. ಅದಕ್ಕೆ ನನಗೆ ಯೋಚನೆ, ಅದು ಒಂದು ಬೆಳೆ ಇಡಬೇಕಂದ್ರೆ ತುಂಬ ನಾವು ತಪಸ್ಸು ಮಾಡಬೇಕು. ಯೋಗಿಗಳು ಇವರೆಲ್ಲ ಧ್ಯಾನಿಗಳು ಹೋಗಿ ತಪಸ್ಸು ಮಾಡ್ತಾರಲ್ಲ, ಆ ಥರ ನಾವು ಮನೆಯಲ್ಲೇ ಇದ್ಕೊಂಡು ಅದ್ರ ಬಗ್ಗೆ ನಾವು ತುಂಬ ಯೋಚನೆ ಮಾಡ್ತಾಯಿದ್ದೆ. ನಾನು ಯೋಚನೆ ಮಾಡ್ತಾಯಿದ್ದೆ,
ಏನು ಬೆಳೆ ಹಾಕೋದು, ಏನು ಮಾಡೋದು, ಹೆಂಗೆ ಅಂತ. ಯಾಕೆ ಅಷ್ಟು ಯೋಚನೆ ಮಾಡ್ತಾಯಿದ್ದೆ ಅಂದರೆ, ನಾನು ನಮಗ ಇಂಜಿನಿಯರ್ ಆಗಿದ್ದ, ಅವನು ಸ್ವಲ್ಪ ಆ ಫೀಲ್ಡಲ್ಲಿನೂ ಸಾಫ್ಟ್ವೇರ್ ಆಗಿರೋದಕ್ಕೆ ಸ್ವಲ್ಪ ವರ್ಕ್ ಜಾಸ್ತಿ ಇರುತ್ತೆ. ಅದಕ್ಕೆ ಅವನಿಗೆ ಯಾವಾಗ ಫ್ರೀ ಆಗುತ್ತೋ ಅವನ ಕಡೆಯಿಂದ ನಂಗೆ ಸಪೋರ್ಟ್ ಬೇಕಾಗಿತ್ತು. ಫ್ರೀ ಆದಾಗ ಮಾಡೋವಂಥ ಕೆಲಸ. ಇನ್ನೊಂದು, ನಾನು ಇಲ್ಲಿ ಕೆಲಸದವ್ರ ಮೇಲೆ ಡಿಪೆಂಡ್ ಆಗಬಾರ್ದು, ತುಂಬ ಅವ್ರ ಮೇಲೆ ಅವಲಂಬಿತವಾಗಿ ಮಾಡಬಾರ್ದು. ನಮಗೆ ಅಂದರೆ ಕೆಲಸ ಅವಕಾಶ ಇದ್ದಾಗ ಮಾಡ್ಕೋಬೇಕು. ಏನು ಅದು ಹೆಂಗೆ ಅಂದರೆ, ನಿಮ್ಗೆ ಅರ್ಥ ಆಗದೆ ಇರ್ಬೋದು, ಇದು ಹೇಳ್ತೀನಿ ಪಾಯಿಂಟು. ಹೆಂಗೆ ಅಂದರೆ, ಈಗ ಒಂದು ಬೇರೆ ಈಗ ದ್ರಾಕ್ಷಿ ಅಂತಲೇ ತೊಗೊಳ್ತೀನಿ, ನಾವು ಮಾಡಿರೋ ಅಂಥ ಬೆಳೆ ದ್ರಾಕ್ಷಿ ಅಂತ ತೊಗೊಂಡಾಗ ಅದನ್ನು ಕರೆಕ್ಟಾಗಿ ಇವತ್ತು ಔಷಧಿ ಹೊಡಿಬೇಕು ಅಂದರೆ ಹೊಡಿಲೇಬೇಕು, ಇವತ್ತು ಗೊಬ್ಬರ ಹಾಕಬೇಕಂದ್ರೆ ಹಾಕೇಬೇಕು. ಯಾಕಂದರೆ ಪರಿಸರ ಆ ಥರ ಇರುತ್ತಲ್ಲ, ಮಳೆ ಬರೋದು, ಇನ್ನೊಂದು ಗಾಳಿ ಬಿಸಿಲು ಜಾಸ್ತಿ ಆದಾಗೆಲ್ಲ ಅದಕ್ಕೆ ತಕ್ಕಂಗೆ ನಾವು ಹೊಡಿಬೇಕಾಗುತ್ತೆ. ಆದರೆ ಸೀಬೆಯಲ್ಲಿ ನಾನು ಕಂಡ್ಕೊಂಡಿದ್ದೇನು ಅಂದರೆ, ನಮಗೆ ಯಾವಾಗ ಬೇಕೋ ಅವಾಗ ಮಾಡಬೇಕು. ಅಂದರೆ ಇವತ್ತು ಮಾಡೋದನ್ನು 4 ದಿನ 5 ದಿನಕ್ಕೆ ಮಾಡಬೇಕು ಅಂದರೆ ಮಾಡಲೇಬೇಕು. ಕೆಲವರು ಹೇಳ್ತಾರೆ ಈ ಸೀಬೆ ಅಂದರೆ ತಾಷಾರ ಬೆಳೆ, ಅಂದರೆ ಅದು ಬಡವರು ಬೆಳೆ, ಯಾರು ಮಾಡೋಕ್ಕೆ ದೊಡ್ಡದಾಗಿ ಅಗ್ರಿಕಲ್ಚರ್ ಮಾಡೋಕ್ಕಾಗದಿದ್ದವರು ಮಾಡೋವಂಥ ಬೆಳೆ ಅಂತೆಲ್ಲ ತಪ್ಪು ಕಲ್ಪನೆ ಇದೆ. ಅದು ತಪ್ಪು ಕಲ್ಪನೆ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ನಾನು ಹಾಕುವಾಗ ಕೆಲವರು ಮಾತಾಡಿರೋದನ್ನು ನಾನು ತೊಗೊಂಡಿದ್ದೀನಿ. ಇಲ್ಲ, ಸೀಬೆ ಎಲ್ಲದಕ್ಕಿಂತ ಸಾಹುಕಾರ ಬೆಳೆ ಅಂತ ಹೇಳ್ತೀನಿ. ಯಾಕೆ ಅಂದರೆ, ಇಲ್ಲೊಂದು ಪಾಯಿಂಟ್ ಸೇರಿಸ್ತೀನಿ. ಬಡವರ ಆಪಲ್ ಅಂತ ಹೇಳ್ತಾರೆ ಸೀಬೆನ. ಎಲ್ಲರೂ 200 ರೂಪಾಯಿ ಕೊಟ್ಟು ಸೀಬೆ ಆಪಲ್ ತಿನ್ನೋಕ್ಕಾಗಲ್ಲ. ಆದರೆ ಇದನ್ನು 1 kgಗೆ 50 ರೂಪಾಯಿ ಅಥವಾ 60 ರೂಪಾಯಿ ಕೊಟ್ಟರು 1 kg ಹಣ್ಣು ತೊಗೊಂಡ್ರೆ 1 ವಾರ ಪೂರ್ತಿ ತಿನ್ಬೋದು. ಆ ಥರ ಇದು ಸೀಬೆ ಅಂತ ನನಗೆ ಮಾಹಿತಿ ತೊಗೊಳ್ತಾ ಕೆಲವರು ಈಗ 10 ಜನರು ಒಪಿನಿಯನ್ ತೊಗೊಂಡಾಗ ನಂಗೆ 4 ಜನರದ್ದು ಪಾಸಿಟಿವ್ ಆಗಿ ಸಿಕ್ತು. ಸೀಬೆ ಲಕ್ಷ್ಮಿ, ಸೀಬೆ ಕಾಪಾಡುತ್ತೆ, ಸೀಬೆ ರಾಗಿ ಬೆಳೆ ಎಲ್ಲದಕ್ಕೂ ತಡ್ಕೊಳ್ಳುತ್ತೆ ಅಂತೆಲ್ಲನೂ 4 ಜನರದ್ದು 6 ಜನದ್ದು ಆಗಿನ ಪರಿಸ್ಥಿತಿಗೆ ಹೇಳ್ತಾಯಿದ್ರು. ಈ 4 ಜನರದ್ದು ಒಪಿನಿಯನ್ ಏನಾಯ್ತು ನನಗೆ, ಇಲ್ಲ ಸೀಬೆ ಮಾಡ್ಬೋದು ಇದರಿಂದ ಅನ್ನೋದು ನನಗೆ ಗೊತ್ತಾಯಿತು. ಅಲ್ಲಿಂದ ಆಚೆಗೆ ಸೀಬೆ ಗಿಡ ತಗೊಂಬಂದು ನಾನು ಇಟ್ಟು ಏನು ಮಾಡೋದು, ಮಳೆನೂ ಇಲ್ಲ, ನೀರು ಕಡಿಮೆ ಇದೆ ಅಂತ ಯೋಚನೆ ಮಾಡುವಾಗ ಇವಾಗ ನಂಗೆ ಯೂನಿವರ್ಸ್ ಅನ್ನೋದು ಗೊತ್ತಾಗಿದೆ. ಆಗ ದೇವರು ಅಂತಲೇ ಹೇಳ್ತೀನಿ, ನಮ್ಮ ಮನೆ ದೇವರು. ನಾನು ರಾತ್ರಿ ಎಲ್ಲ ಅರೇಂಜ್ ಮಾಡಿ ಬೆಳಗ್ಗೆ ಪೂಜೆ ಇದು ಅವಾಗೆಲ್ಲ ಸ್ವಲ್ಪ ಇದೆಲ್ಲ ನಾನು ನೋಡ್ತಿದ್ವಿ, ಆಷಾಢ ಬಂದುಬಿಡುತ್ತೆ, ಗಿಡ ಹಾಕ್ಬಿಡೋಣ ಅಂಥೇಳಿ ಸ್ವಲ್ಪ ಡೇಟೆಲ್ಲ ಅದೆಲ್ಲ ಏನೋ ಗೊತ್ತಿಲ್ಲ, ನಮ್ಮ ನಂಬಿಕೆ. ಐನೋರ ಹತ್ರ ಎಲ್ಲ ಡೇಟ್ ಹಾಕ್ಸಿ ಪೂಜೆ ಮಾಡಿ ಉಣ್ತೀವಿ. ಹೋಗ್ಲಿ 5 ಗಿಡ ದೇವಮೂಲೆಯಲ್ಲಿ ಉಣ್ಬಿಟ್ಟು ಆಷಾಢ ಬಂದುಬಿಡುತ್ತೆ, ಅದಕ್ಕೆ ಬಕೆಟಲ್ಲಿ ನೀರು ತೊಗೊಂಬಂದು ಹಾಕ್ಕೊಳ್ಳೋಣ, ಆಮೇಲೆ ಮಳೆ ಬಂದಿದ್ದ ದಿನ ಉಣ್ಸೋಣ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿ ರಾತ್ರಿ ಎಲ್ಲ ಅರೇಂಜ್ ಮಾಡಿ ಪೂಜೆಗೆ ನಾನು ಮಲ್ಕೊಂಡೆ 12 ಗಂಟೆ. ಬೆಳಗ್ಗೆ ನನಗೆ 4 ಗಂಟೆಗೆ ಎಚ್ಚರಿಕೆ ಆಗಿದ್ದೆ. ಅದು ಮಿರಾಕಲ್ ಅಂತಲೇ ಹೇಳ್ತೀನಿ ಸೀಬೆದು ನಾನು. ಯಾಕಂದರೆ ಅದೆಲ್ಲಿತ್ತೋ ಮಳೆ ಚೆನ್ನಾಗಿ ಸುರಿದ್ಬಿಟ್ಟಿದೆ, ಸುರಿತಾ ಇದೆ ನಾನು ಎದ್ದೇಳಷ್ಟೊತ್ತಿಗೆ. ನಾನೇನು ಮಾಡಿದೆ, ಎಲ್ಲಿತ್ತು ನನಗೆ ಒಂದು ಆಶ್ಚರ್ಯ ಆಗೋಯ್ತು, ಏನಿದು ಹಿಂಗೆ ಬಂದ್ಬಿಡ್ತಲ್ಲ ಮಳೆ ಅಂತ ಖುಷಿನೂ ಆಗೋಯ್ತು, ಆಶ್ಚರ್ಯ ಆಗೋಯ್ತು. ಬೀಳ್ತಾ ಇದೆ, ಪೂಜೆ ಮಾಡೋಕ್ಕೂ ಅವಕಾಶ ಕೊಡುತ್ತೋ ಇಲ್ವೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದ್ಕೊಂಡು ನಂದು ಎಲ್ಲ ಆಗಿ ಮನೆಯಲ್ಲಿ ಸ್ನಾನಗಿನ ಎಲ್ಲ ಮುಗಿಸಿ ನಮ್ಮ ಮಗನ ಎಬ್ಬರಿಸಿ ನಾನು ಮನೇಲಿ ದೇವ್ರ ಮನೇಲಿ ಪೂಜೆ ಮಾಡಿದೆ. ಆಮೇಲೆ ಮಗನ ಎಬ್ಬರಿಸಿ ಅಷ್ಟೊತ್ತಿಗೆ ಕರೆಕ್ಟಾಗಿ ಮಳೆ ನಿಂತೋಯ್ತು. ಆಮೇಲೆ ಬಂದು ಪೂಜೆ ಮಾಡಿ 5 ಗಿಡ ನಮ್ಮ ಮಗನ ಕೈಯಲ್ಲೇ ಉಣಿಸ್ದೆ ಎಲ್ಲನೂ. ಆಮೇಲೆ ಅಲ್ಲಿಂದ ಆಚೆಗೆ ಗಿಡ ಉಣ್ಬಿಟ್ಟು ನೀರು ಅಷ್ಟೊತ್ತಿಗೆ ಟ್ಯಾಂಕರಲ್ಲಿ ಇಲ್ಲ, ಮಳೆ ಬಂದಿತ್ತಲ್ಲ, ನನಗೇನು ನೀರಿನ ಟ್ಯಾಂಕರ್ದ ಅವಶ್ಯಕತೆ ಏನು ಬರಲಿಲ್ಲ, ನೀರು ಬಿಟ್ಕೊಂಡೆಲ್ಲ ಮಾಡ್ತಾಯಿದ್ವಿ. ಆದರೆ ಇದು ಒಂದು 8 ತಿಂಗಳು ಇದನ್ನು ಕಾಪಾಡ್ಕೋಬೇಕು. ಕೆಲವರು ಹೇಳಿದ್ದು ನನಗೆ ಅದರಲ್ಲಿ ಕಳೆ ತುಂಬ ಬರುತ್ತೆ ಸೀಬೆ ಗಿಡದಲ್ಲಿ, ಅದನ್ನು ಕಳೆನ ನೀನು ನಿಯಂತ್ರಣ ಮಾಡಬೇಕು ಅಂತ ಹೇಳಿದರು. ನನಗೆ ಕಳೆನ ನಿಯಂತ್ರಣ ಮಾಡಬೇಕು ಅಂದರೆ ಸುಮ್ಮನೆ ಕಳೆ ಒರೆಸ್ಕೊಂಡು ಸುಮ್ಮನೆ ಅದಕ್ಕೆ ಏನು ಮಾಡೋದು ಅಂತ ನನಗೆ ಇನ್ನೊಂದು ಯೋಚನೆ ಬಂತು. ಇದರಲ್ಲಿ ಬೇರೆ ತಾತ್ಕಾಲಿಕವಾದ ಬೆಳೆ ಯಾಕೆ ಹಾಕಬಾರ್ದು ಅಂತ ಯೋಚನೆ ಮಾಡಿದೆ. ಅದು ನಾನು ತವ್ರ ಮನೆಗೆ ಹೋದಾಗ ನೋಡಿದ್ದೆ, ಆ ಕಡೆ ಇದು ಏನು ಧನಿಯಾ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಬೆಳೀತಾರೆ. ಅದು ಬೇಗ ಬಂದುಬಿಡುತ್ತೆ, ಹಾಕಿದ್ದು ಒಂದು 20 ದಿನಕ್ಕೆ ತಿಂಗಳಿಗೆ ಬಂದುಬಿಡುತ್ತೆ ಕೊಯ್ಲಿಗೆ. ಅದನ್ನು ಯಾಕೆ ಹಾಕ್ಬಾರ್ದು ಅಂತ ಯೋಚನೆ ಮಾಡಿ ಕಳೆನೂ ನಿಯಂತ್ರಣ ಆಗುತ್ತೆ, ಬೆಳೆನೂ ಸಿಗುತ್ತೆ, ಸ್ವಲ್ಪ ದುಡ್ಡು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಧನಿಯಾ ಹಾಕ್ಸ್ಬಿಟ್ಟೆ ಎಲ್ಲ ತೋಟಕ್ಕೆ.
ದುನಿಯಾ ಹಾಕಿಸ್ಬಿಟ್ಟು ಏನು ಮಾಡಿದೆ, ಅದಕ್ಕೆ ನೀರನ್ನೇ ಮಳೆನೇ ನಂಬ್ಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ರೈನ್ ಟ್ಯೂಬ್ ಅಂತ ಬರುತ್ತೆ, ಮಳೆ ಥರನೇ ಬೀಳುತ್ತೆ, ಗೊತ್ತಿರುತ್ತೆ ನಿಮಗೆ, ರೈತರಿಗೆ ಎಲ್ಲ ಗೊತ್ತಿರುತ್ತೆ. ಅದನ್ನು ಹಾಕಿಸ್ದೆ. ಅದು ಅಂದರೆ ಇಷ್ಟು ಪ್ಲಾಟ್ಗೆ 10,000 ಆಯಿತು ಅಷ್ಟೇ. 10,000 ಆದರೂ ಪರವಾಗಿಲ್ಲ, ನನಗೆ 2 ಥರ ಬೆನಿಫಿಟ್ ಆಗುತ್ತೆ ಅಂತ ಹಾಕಿದೆ. ಈ ಕಡೆ ದುನಿಯಾ, ಅದ್ರ ಜೊತೆಗೆ ಈ ಗಿಡಕ್ಕೆ ನೀರು ಚೆನ್ನಾಗಿ ಸಿಕ್ಕುತ್ತೆ ಅಂತ ಹಾಕಿದೆ. ಹಾಕಿದ್ದು ಚೆನ್ನಾಗಿ, ಅದು ಜನ್ರೇಷನ್ ಕಡಿಮೆ ಆದ್ರೂ ಅದೆಲ್ಲಿತ್ತೋ ಅದು ಒಂದು ಮಿರಾಕಲ್ಲೇ. ಯಾರಿಗೂ ರೇಟೇ ಸಿಕ್ಕಿಲ್ಲ ಪಾಪ, ಹಾಕಿದವ್ರದ್ದೆಲ್ಲ ಬೇರೆಯವ್ರದ್ದು. ನಮ್ಮದು ಚೆನ್ನಾಗೇ ಆಗ್ಬಿಡ್ತು ಫಸ್ಟ್ ಕ್ರಾಪ್. ಇನ್ನೂ ಇದು ಉಣಿ 2 ತಿಂಗಳಿಗೆ ನನಗೆ ದುನಿಯಾದಲ್ಲಿ ದುಡ್ಡು ಬಂತು 50,000. ಅದು ಜನ್ರೇಷನ್ ಅರ್ಧಂಬರ್ಧ ಆಗಿತ್ತು. ಏನು ನಾನು ಎಂಥದ್ದು ಇದು ರೋಟ್ರಿಗೆ ಹಾಕಿದ್ದೆ, ಟ್ಯಾಕ್ಟ್ರಲ್ಲಿ ರೋಟ್ರಿ ಅಂತ ಬರುತ್ತೆ, ಅದ್ರಿಗೆ ಬೀಜ ಚಿಳಿಸ್ಬಿಟ್ಟು ರೋಟ್ರಿ ಹೊಡೆಸ್ಬಿಟ್ಟಿದ್ದೆ. ಅದು ಕಾರಣ ಅದು ಕೆಳಗಡೆ ಬಿದ್ದೋಗಿ ಅರ್ಧಂಬರ್ಧ ಜನ್ರೇಷನ್ ಆಗಿತ್ತು. ಸರಿ ಅಂದ್ಬಿಟ್ಟು ನಾನು ಅದು ತೊಗೊಂಡ್ಬಿಟ್ಟು ಇನ್ನೂ ಒಂದು ಸಲ ಯಾಕೆ ಮಾಡಬಾರ್ದು ಅಂತೇಳ್ಬಿಟ್ಟು ಇನ್ನೊಂದು ಸಲ ಅದು ಅನುಭವ ಆಯ್ತಲ್ವಾ, ಜನರನ್ನ ಇಟ್ಟು ಧ್ವನಿಯ ಚಲಿಸ್ಬಿಟ್ಟು ಅವ್ರ ಕೈಯಲ್ಲಿ ಕೆದಗಿಸ್ಬಿಟ್ಟು ಲೇಡೀಸ್ನ ಇಟ್ಬಿಟ್ಟು ಕಳೆ ತೆಗೆಸ್ಬಿಟ್ಟು ಇನ್ನೂ ಒಂದು ಸಲ ಇನ್ನೊಂದು 20 ದಿವಸಕ್ಕೆ ಅದು ಬಂದ್ಬಿಡ್ತು. ಬಂದಾದಮೇಲೆ ಆಮೇಲೆ ಏನು ಬೆಳೆ ಇಡಲಿಲ್ಲ. ಆಮೇಲೆ ಅಷ್ಟೊತ್ತಿಗೆ ಈ ಗಿಡ ಚೆನ್ನಾಗಿ ಚೇತರಿಸ್ಕೊಂಡಿತ್ತು, ಚಿಗುರೆಲ್ಲ ಆಗಿತ್ತು. ಅಲ್ಲಿಂದ ಆಚೆಗೆ ನಾನು ಸ್ಟೆಪ್ ತಗೊಂಡೆ ಸೀಬೆ ಗಿಡದ್ದು. ಹೆಂಗೆ ಅಂದರೆ ಅದೇ ಛತ್ರಿ ಥರ ರೌಂಡಿಗೆ 6 ಎಲೆಗೆ ಪಿಂಚ್ ಮಾಡೋದು. 6 ಎಲೆಗೆ ಕುಡಿನೇ ತೆಗೆದ್ರೆ ಅದು ಬ್ರ್ಯಾಂಚಸ್ ಬರ್ತಾ ಇರುತ್ತೆ. ಅದನ್ನು ರೌಂಡ್ ಶೇಪ್ ತಗೊಂಡೆ. ರೌಂಡ್ ಶೇಪು ಇದನ್ನು ಆವಾಗ ವಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಯೂಟ್ಯೂಬಲ್ಲಿ. ಒಬ್ಬರು ನರ್ಸರಿಗಳವರು ಅವರು ಇವರು ವಿಡಿಯೋ ಹಾಕ್ತಾ ಇರೋವರಲ್ಲ, ಅವ್ರದ್ದೆಲ್ಲ ನಾನು ವಾಚ್ ಮಾಡೋಕ್ಕೆ ನೋಡಿದೆ. ಅದ್ರ ಜೊತೆಗೆ ನಮ್ಮ ದೇವಣ್ಣವರು ಸ್ವಲ್ಪ ಗೈಡ್ ಮಾಡಿದ್ರು. ಹಾಕಿದಾಗ ಅದನ್ನು ಚೆನ್ನಾಗಿ ಇದು ಮಾಡಿಕೊಂಡೆ. ನಾನು ನನ್ನ ಮಗನೇ ಒಂದು 6 ತಿಂಗಳು 6 ತಿಂಗಳಿಲ್ಲ, ಒಂದು 3 ತಿಂಗಳು ಮೇಂಟೈನ್ ಮಾಡಿದ್ವಿ. ಆಮೇಲೆ ಒಂದು ಗಿಡ ತುಂಬ ದೊಡ್ಡದಾಯಿತು. ಆಗ ನಾನು ಕೆಲಸದವ್ರನ್ನ ಕರ್ಕೊಂಡು ಅವ್ರ ಕೈಲಿ ಮಾಡಿಸ್ತಾಯಿದ್ದೆ, ಹೇಳ್ಕೊಡ್ತಾಯಿದ್ದೆ. ಅವ್ರಿಗೆ ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ. ಅವ್ರು ಹೋದ್ಮೇಲೆ ನಾನು ದಿನ ಒಂದು 2 ಲೈನು ನನಗೆ ಹೆಂಗೆ ಬೇಕು ಹಂಗೆ ಗಿಡ ಯಾವ ಥರ ಟ್ರೈನ್ ಅಪ್ ಮಾಡಬೇಕು ಅಂತ ನಾನೇ ಚೆಕ್ ಮಾಡಿ ನೀಟಾಗಿ ಟ್ರೈನ್ ಅಪ್ ಮಾಡಿಕೊಂಡೆ.